ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಭದ್ರಾ ವಿದ್ಯಾ ಅವ್ರ ಟೀಚರ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಏನು ಹೇಳ್ತಾ ಇದ್ದೀರಾ ಟೀಚರ್ ಅಂತ ಭದ್ರಾ ಹೇಳ್ತೇನೆ. ಹೌದು, ವಿದ್ಯಾ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಕನಸನ್ನು ಕಟ್ಟಿದ್ಲು. ನೀವು ಯಾಕೆ ವಿದ್ಯೆನ ಓದಿಸ್ಬಾರ್ದು ಅಂತ ಹೇಳಿದಾಗ ಈ ಕಡೆ ಭದ್ರಾ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲ, ಮದುವೆ ಆದಮೇಲೆ ಓದು ಅನ್ನೋದು ಎಲ್ಲರೂ ಕೂಡ ಬಿಡಬೇಕು ಅಂತ ಏನಿಲ್ಲ. ನೀವು ವಿದ್ಯೆನ ಓದಿಸ್ಬಿಟ್ಟು ಎಲ್ಲರಿಗೂ ಕೂಡ ಮಾದರಿ ಆಗಬೇಕು. ಹೆಣ್ಣು ಬರೀ ಅಡುಗೆ ಮನೆಗೆ ಸೀಮಿತ ಅಲ್ಲ, ಮದುವೆ ಆದಮೇಲೂ ಕೂಡ ಅವಳು ಓದಿ ತನ್ನ ಆಸೆ ಕನಸನ್ನ ನೆರವೇರಿಸ್ಕೋಬೋದು ಅಂತ ನೀವು ತೋರಿಸ್ಕೊಡ್ಬೋದು. ಹಾಗಾಗಿ ಪಾಪ ವಿದ್ಯಾ ಆಸೆನ ನೀವು ಈಡೇರಿಸಿ ಅಂತ ಹೇಳಿದಾಗ ಭದ್ರಾಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಅದೇ ಟೈಮ್ಗೆ ಸುಭಾಷ ಚಂಪನ ಕರ್ಕೊಂಡು ಯಾರಿಗೂ ಕೂಡ ಕಾಣ್ದಿರೋ ಹಾಗೆ ಮಾತಾಡಬೇಕು ಅಂತ ಬರ್ತಾನೆ. ಏನಾಯಿತು, ಏನು ಮಾತಾಡಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ, ಏನದು ಅಂದಾಗ ಇತ್ತೀಚೆಗೆ ನೀನು ನನ್ನ ಕೂಡ ಮಾತಾಡ್ತಾನೆ ಇಲ್ಲ, ಮುಂಚೆ ಆಗಿದ್ದರೆ ನಾನು ಫೋನ್ ಬರಲಿ ಅಂತ ಕಾಯ್ತಾ ಇದ್ದೆ. ನಾನು ಸಿಗೋವರೆಗೂ ಕೂಡ ಕಾದ್ಬಿಟ್ಟು ನನ್ನನ್ನು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೆ. ಇವಾಗ ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು ಕೂಡ ನೀನು ನನಗೆ ಸಿಗ್ತಾ ಇಲ್ಲ. ಸಿಕ್ಕರೂ ಕೂಡ 2 ನಿಮಿಷ ಮಾತಾಡ್ತೀಯಾ, 2 ನಿಮಿಷನೂ ಕೂಡ ನನ್ನ ಮೇಲೆ ಕೂಗಾಡಿ ಹೋಗ್ತಾ ಇದೆಯಾ. ನಿನಗೆ ನನ್ನ ಮೇಲಿರೋ ಪ್ರೀತಿ ಕಡಿಮೆ ಆಗಿದೆ ಅಲ್ವಾ ಅಂತ ಹೇಳಿದಾಗ, ಅಯ್ಯೋ ಎಂತ ನನ್ನ ಮೇಲೇ ನೀನು ಅನುಮಾನ ಪಡ್ತಾ ಇದೆಯಾ, ಹಾಗಿದ್ರೆ ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲ ಚಂಪಾ, ಇಷ್ಟು ದಿನ ನನ್ನ ಜೊತೆಗಿದೆಯಾ, ನಾನೇನು ಅಂತ ಇನ್ನೂ ಕೂಡ ನಿನಗೆ ಅರ್ಥ ಆಗಿಲ್ವಾ. ಅಲ್ಲ, 2 ನಿಮಿಷ ಕೋಪ ಮಾಡ್ಕೊಂಡಿದ್ದಕ್ಕೆ ನಾನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಗೆ ಹೇಳ್ತೀಯ ಅಂತ ಹೇಳಿದಾಗ, ಸರಿ ಬಿಡು ಆಯಿತು, ನಾನು ಸತ್ತೋದ್ರೆ ನನ್ನ ಪ್ರೀತಿ ಎಷ್ಟು ದೊಡ್ಡದು ಅಂತ ನಿನಗೆ ಗೊತ್ತಾಗುತ್ತೆ. ಇವಾಗ ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಗೋಡೆಗೆ ಹಣೆ ಕೊಟ್ಟು ಜಜ್ಜುತ್ತಾ ಇರ್ತಾನೆ. ಅಯ್ಯೋ ರಕ್ತ ಬರುತ್ತೆ, ನೀನು ಆ ರೀತಿ ಮಾಡಬೇಡ ಅಂತ ಹೇಳ್ಬಿಟ್ಟು ಚಂಪಾ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಇಷ್ಟೆಲ್ಲ ಪ್ರೀತಿ ಮಾಡ್ತಾ ಇದೆಯಾ ಅಂದಮೇಲೆ ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತೀಯ, ನನ್ನ ಜೊತೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಇವಾಗ ಭದ್ರಣ್ಣ ವಿದ್ಯಾನ ಕರ್ಕೊಂಡು ಊರಿಗೆ ಹೋಗಿದ್ದಾನೆ, ಅವನ ಕೆಲಸ ಎಲ್ಲ ನಾನೇ ಮಾಡಬೇಕು. ನಿನಗೆ ಗೊತ್ತಿಲ್ವಾ, ನನಗೆ ಊಟ ಮಾಡೋಕ್ಕೂ ಕೂಡ ಟೈಮ್ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನೀನು ಹೇಗೆ ಅಂದ್ಕೊಂಡೆ, ನೀನು ಕೂಡ ನನ್ನ ಕಷ್ಟನ ಅರ್ಥ ಮಾಡ್ಕೋಬೇಕು ಅಲ್ವಾ ಅಂತ ಹೇಳಿದಾಗ, ಹೌದು ನನ್ನದೇ ತಪ್ಪು, ಇದನ್ನೆಲ್ಲ ನಾನು ತಿಳ್ಕೊಳ್ಳೋಕ್ಕೆ ಹೋಗಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಸುಭಾಷನ ಹಗ್ ಮಾಡ್ಕೊಳ್ತಾಳೆ. ಇವಳು ತುಂಬಾ ಮುಂದುವರಿತಾ ಇದ್ದಾಳೆ, ಆದಷ್ಟು ಬೇಗ ಇವಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಸುಭಾಷ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಆ ಟೀಚರ್ನ ಮಾತಾಡಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಪಾಪ ಎದೆ ನೋವು ಅಂತ ಕೆಳಗಡೆ ಬಿದ್ದುಬಿಡ್ತಾರೆ. ಮಗು ಕೂಡ ಅವ್ರ ಅಮ್ಮನ ನೋಡಿಬಿಟ್ಟು ತುಂಬಾ ಅಳ್ತಾ ಇರುತ್ತೆ. ವಿದ್ಯಾ ಮತ್ತು ಭದ್ರ ಅಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ಏನಾಯಿತು ಅಂತ ನೋಡ್ತಾ ಇರ್ತಾರೆ. ಅಯ್ಯೋ ಸ್ವಲ್ಪ ಎಲ್ಲ ಗಾಳಿ ಬಿಡಿ ಅಂತ ಹೇಳ್ಬಿಟ್ಟು ವಿದ್ಯೆ ಕೂಡ ಅಲ್ಲಿಗೆ ಬರ್ತಾಳೆ. ಏನಾಯಿತು, ಎದೆ ನೋವು ಬರ್ತಾ ಇದೆನಾ ಅಂತ ಹೇಳ್ಬಿಟ್ಟು ಈ ಕಡೆ ಎದೆನೆಲ್ಲ ಒತ್ಬಿಟ್ಟು ಅವ್ರಿಗೆ ಜೋರಾಗಿ ಉಸಿರಾಡಿ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಯಾರೋ ಇಲ್ಲಿ ಡಾಕ್ಟರ್ಗೂ ಕೂಡ ಕಾಲ್ ಮಾಡಿರ್ತಾರೆ. ಡಾಕ್ಟರ್ ಬರೋ ಅಷ್ಟೊತ್ತಿಗೆ ವಿದ್ಯಾ ಕೂಡ ಸ್ವಲ್ಪ ಎದೆ ಎಲ್ಲ ಒತ್ಬಿಟ್ಟು ಅವರಿಗೆ ದೀರ್ಘವಾಗಿ ಉಸಿರನ್ನ ತಗೊಂಡು ಬಿಡೋಕೆ ಹೇಳ್ತಾ ಇರ್ತಾಳೆ. ಹಾಗಾಗಿ ಅವ್ರಿಗೆ ಎದೆ ನೋವು ಕೂಡ ಸ್ವಲ್ಪ ಕಡಿಮೆ ಆಗಿರುತ್ತೆ. ಇವಾಗ ಹೇಗಿದ್ದೀರಾ ಅಕ್ಕ ಅಂತ ಹೇಳಿದಾಗ, ಪರವಾಗಿಲ್ಲ ಕಣಮ್ಮ, ಸ್ವಲ್ಪ ಉಸಿರಾಡೋಕೆ ಆಗ್ತಾ ಇದೆ ಅಂತ ಹೇಳಿದಾಗ, ಮಗು ತುಂಬಾನೇ ಅಳ್ತಾ ಇದೆ, ಯಾರಾದರೂ ಸಮಾಧಾನ ಮಾಡಿ ಅಂತ ವಿದ್ಯೆ ಹೇಳ್ತಾಳೆ. ಅದೇ ಟೈಮ್ಗೆ ಡಾಕ್ಟರ್ ಕೂಡ ಬರ್ತಾರೆ. ಏನಾಯಿತು ಅಂತ ಕೇಳಿದಾಗ, ಅಯ್ಯೋ ಇಲ್ಲ, ಇವ್ರಿಗೇನೋ ಸ್ವಲ್ಪ ಎದೆ ನೋವು ಕಾಣಿಸ್ಕೊಂಡಿತ್ತು, ಹಾಗಾಗಿ ನಾನು ಅವ್ರಿಗೆ CPRನ ಮಾಡಿದ್ದೀನಿ, ಇವಾಗ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳಿದಾಗ ಡಾಕ್ಟರ್ ಕೂಡ ಮಹಿಳೆನ ಚೆಕ್ ಮಾಡಿಕೊಂಡು ಬರ್ತಾರೆ. ಅಲ್ಲ ನಿಜವಾಗ್ಲೂ ಕೂಡ ನೀವು ತುಂಬಾ ಗ್ರೇಟು, ಸರಿಯಾದ ಸಮಯಕ್ಕೆ ನೀವೇನು ಮಾಡಬೇಕು ಅದನ್ನು ಮಾಡಿದ್ದೀರಾ ಅಂತ ಹೇಳಿದಾಗ, ಹೌದು ಈ ವಿಚಾರ ಎಲ್ಲ ನಿಮಗೆ ಗೊತ್ತು ಅಂತ ಡಾಕ್ಟರ್ ಕೇಳ್ತಾರೆ. ಅಯ್ಯೋ ನಾನು NCC ಮಾಡ್ತಾ ಇದ್ದೆ ಅಲ್ವಾ, ಯಾವಾಗ ಏನಾದರೂ ಆದರೆ ಏನೇನು ಮಾಡಬೇಕು ಮುಂಚೆನೇ ಅಂತ ಎಲ್ಲ ಹೇಳ್ಕೊಟ್ಟಿದ್ರು. ಈ ಎದೆ ನೋವಿಗೆ ಈ ರೀತಿ ಮಾಡಿದರೆ ಬೇಗ ಹುಷಾರಾಗ್ತಾರೆ ಅಂತ ತಿಳ್ಕೊಂಡಿದ್ದೆ, ಹಾಗಾಗಿ ಅದನ್ನೇ ನಾನು ಕೂಡ ಮಾಡಿದೆ ಅಂತ ಹೇಳಿದಾಗ, ಸರಿಯಾದ ಸಮಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಾ, ಹಾಗಾಗಿ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದಾಗ, ಈ ಕಡೆ ಆ ಮಹಿಳೆ ಕೂಡ ಬಂದ್ಬಿಟ್ಟು ಇವತ್ತು ನಿನ್ನಿದ್ದಾಗಿ ನನ್ನ ಜೀವ ಉಳಿದಿದೆ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅದನ್ನು ನೋಡಿಬಿಟ್ಟು ಭದ್ರಾಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಇನ್ನು ಈ ಕಡೆ ವಿದ್ಯಾ ಮನೆಯಲ್ಲೂ ಕೂಡ, ವಿದ್ಯಾ ಎಲ್ಲಿದೆಯಾ, ಬಾರ ಊಟ ಮಾಡೋಣ ಅಂತ ರತ್ನ ಹೇಳಿದಾಗ, ರತ್ನ ಏನೇ ಮಾತಾಡ್ತಾ ಇದೆಯಾ, ವಿದ್ಯಾ ಮತ್ತು ಅಳಿಯಂದ್ರು ಊರಿಗೆ ಹೊರಟೋದ್ರು ಅಂತ ಹೇಳಿದಾಗ, ಅಜ್ಜಮ್ಮ ಕೂಡ ಇಷ್ಟು ದಿನ ವಿದ್ಯಾ ಅಳಿಯಂದ್ರು ಇದೇ ಮನೆಯಲ್ಲಿ ಇದ್ರು, ನಗು ಖುಷಿ ಎಲ್ಲದೂ ಕೂಡ ಈ ಮನೆಯಲ್ಲಿ ತುಂಬಿಕೊಂಡಿತ್ತು, ಅವರು ಕೂಡ ಹೋದ್ರು, ಈ ಮನೆಯಲ್ಲಿ ಇವಾಗ ಬರೀ ಬೇಜಾರೇ ಇದೆ ಅಂತ ಹೇಳ್ತಾರೆ. ಹೌದು, ಮಗಳು ತವ್ರ ಮನೆಗೆ ಬಂದಿದ್ದಾಳೆ ಅಂತ ಎಷ್ಟೆಲ್ಲ ಖುಷಿ ಆಗ್ತಾ ಇತ್ತು, ಅಳಿಯ ಇದ್ದಾನೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಬೆಳಗ್ಗೆ ಎದ್ದ ಸಂಜೆ ತನಕನೂ ಕೂಡ ಸಡಗರ ಇರ್ತಾ ಇತ್ತು. ಇವಾಗ ಅವರಿಬ್ಬರು ಕೂಡ ಹೋದ್ರು. ಒಂದು ಕಡೆ ಮಗಳಿಗೆ ಒಳ್ಳೆ ಅಳಿಯ ಸಿಕ್ಕಿದ್ದೇನೆ ಅಂತ ಖುಷಿ ಆದರೆ, ಇನ್ನೊಂದು ಕಡೆ ನನ್ನ ಮಗಳು ನನ್ನಿಂದ ದೂರ ಆಗಿದ್ದಾಳೆ ಅಂತ ಬೇಜಾರು
ಬೇಜಾರಾಗುತ್ತೆ. ಅಯ್ಯೋ ರತ್ನ ಏನೇ ಮಾತಾಡ್ತಾ ಇದೀಯಾ, ಹಾಗಂತ ಮಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ? ಇವಾಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಳಿಯಂದ್ರಿಗೆ ಆ ರೀತಿ ಲೆಟರ್ನ ಯಾರು ಬರ್ದಿರ್ಬೋದು ಅಂತ ಚೆಲುವ ಹೇಳ್ದಾಗ, ಯಾರೋ ಎದುರಿಸೋಕ್ಕೆ ಆ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾಳೆ ರತ್ನ. ಎದುರಿಸೋಕ್ಕೆ ಮಾಡಿದರೂ ಕೂಡ ಅವ್ರಿಗೆ ಸತ್ಯ ಗೊತ್ತಿದೆ ತಾನೇ, ಸತ್ಯ ಗೊತ್ತಿರೋದಕ್ಕೆ ತಾನೇ ಇಷ್ಟೆಲ್ಲ ಮುಂದುವರೆದಿರೋದು ಅಂತ ಹೇಳ್ತಾನೆ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರನ ಹುಡುಕ್ಲೇಬೇಕು, ಆವಾಗಲೇ ನಾವು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಅಂತ ಚೆಲುವ ಹೇಳ್ತಾನೆ. ಇನ್ನು ಭದ್ರ ಮತ್ತೆ ವಿದ್ಯೆ ಇಬ್ರು ಕೂಡ ಮನೆಗೆ ಬರ್ತಾರೆ. ಅವಾಗ ಶಿವರಾಮೇಗೌಡ ಮೊನ ನೋಡು ಭದ್ರ ಅವಾಗ್ಲೇನೆ ಬಿಟ್ಟಿದ್ದೀನಿ ಅಂತ ಹೇಳಿದ್ದ, ಇಷ್ಟೊತ್ತಿಗೆ ಆಲ್ರೆಡಿ ಬಂದಿರಬೇಕಿತ್ತು ಅಂತ ಹೇಳಿದಾಗ, ಅಯ್ಯೋ ಅಣ್ಣ ಭದ್ರ ಮತ್ತೆ ವಿದ್ಯೆ ಇಬ್ರು ಕೂಡ ಬಂದ್ರು ಅಂತ ಹೇಳ್ತಾರೆ. ಭದ್ರ ಬಂದಿದ ತಕ್ಷಣ ಅಪ್ಪಯ್ಯ ಹೇಗಿದ್ಯಾ, ಚೆನ್ನಾಗಿದ್ಯಾ ಅಂತ ಕೇಳಿದಾಗ, ಕಣ್ಲ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಅಯ್ಯೋ ಅಜ್ಜಮ್ಮ ಏನು ಊಟ ಎಲ್ಲ ಆದಮೇಲೆ ಆರಾಮಾಗಿ ಅಡಕೆಲೆ ಹಾಕೊಂಡು ಕೂತಿದ್ಯಾ ಅಂತ ಭದ್ರ ಮಾತಾಡಿಸ್ದಾಗ, ಯಾರು ಕಾಣ್ತಾ ಇಲ್ಲಲ್ಲ, ಯಾರಪ್ಪ ನೀನು ಅಂತ ಹೇಳ್ತಾರೆ. ಏನಮ್ಮಮ್ಮ ನೀನು ನನಗೆ ಟಾಂಗ್ ಕೊಡ್ತಾ ಇದೀಯಾ ಅಂತ ಭದ್ರ ಹೇಳಿದಾಗ, ಅಲ್ಲ ಮನೆ ಮರ್ತೋಗಿದೀಯಾ ಅಂತ ನಿನ್ನ ಹತ್ರ ಬಂದು ದಾರಿ ತೋರಿಸ್ಕೊಟ್ರು ಕೂಡ ನಾನು ಬಂದಾದ್ಮೇಲೆ ಇಷ್ಟು ದಿನ ಬಂದಿದೀಯಲ್ವಾ, ನಿನಗೆ ಹೇಗೆ ಮಾತಾಡಬೇಕು ಅಂತ ಅಮ್ಮಮ್ಮ ಹೇಳ್ತಾರೆ. ಅಯ್ಯೋ ಹೋಗ್ಲಿ ಬಿಡು ಅಮ್ಮಮ್ಮ, ಪಾಪ ಅವನು ಹೆಂಡ್ತಿನ ಕರ್ಕೊಂಡು ಪಾಪ ತವ್ರ ಮನೆಗೆ ಹೋಗಿದ್ದಾನೆ. ಪಾಪ ವಿದ್ಯೆಗೆ ತವ್ರ ಮನೆ ಅಂದರೆ ತುಂಬಾ ಆಸೆ ಇರುತ್ತೆ, ಅವಳು ಕೂಡ ಖುಷಿಯಾಗಿ ಇದ್ದು ಬಂದಿದ್ದಾಳೆ ತಾನೆ, ಯಾಕೆ ಆ ರೀತಿ ಮಾತಾಡ್ತೀಯ ಅಂತ ಹೇಳಿದಾಗ, ಈ ಕಡೆ ಅವ್ರ ಅತ್ತೆ ಮತ್ತೆ ವಿನಂತಿ ಇಬ್ಬರು ಕೂಡ ಏನಪ್ಪ ಭದ್ರ ಇವಾಗ ನೆನಪಾಯ್ತಾ ಮನೆ ಅಂತ ಹೇಳ್ತಾಳೆ. ಅಯ್ಯೋ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ, ಯಾಕೆ ಭದ್ರಾಗ ಅಷ್ಟೊಂದು ರೇಗಿಸ್ತಾ ಇದ್ದೀರಾ ಅಂತ ಶಿವರಾಮೇಗೌಡ ಹೇಳಿದಾಗ, ಭದ್ರ ಊರಲ್ಲೆಲ್ಲ ಚೆನ್ನಾಗಿದ್ರಾ ಅಂತ ಕೇಳ್ತಾರೆ. ಹೌದು ಅಪ್ಪಯ್ಯ ಊರಲ್ಲೆಲ್ಲ ಚೆನ್ನಾಗಿದ್ರು ಅಂತ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಈಶ್ವರಿ ಕೂಡ, ಅಲ್ಲ ನಾನು ಇವನಿಗೆ ಲೆಟರ್ ಕೊಟ್ಟಿದ್ದೆ, ಇವನು ನೋಡಿದ್ರೆ ಎಷ್ಟು ಆರಾಮಾಗಿ ಖುಷಿಯಾಗಿದ್ದಾನೆ ಅಂತ ಅಂದ್ಕೊಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಭದ್ರ ಕೂಡ, ಅಪ್ಪ ನಾವಿನ್ನೇನು ಹೊರಟು ಇಲ್ಲಿಗೆ ಬರಬೇಕು ಅನ್ನೋ ಟೈಮಲ್ಲಿ ನನಗೊಂದು ಪತ್ರ ಬಂದಿದೆ ಅಂತ ಹೇಳ್ಬಿಟ್ಟು ಆ ಪತ್ರನ ಅವ್ರ ಅಪ್ಪನ ಕೈಯಲ್ಲಿ ಕೊಡ್ತಾನೆ. ನೋಡಿದರೆ ನೀವು ಹುಡುಕುತ್ತಿರೋ ಯುವತಿ ಯಾರೆಂದು ನನಗೆ ಗೊತ್ತು ಅಂತ ಬರೆದಿರ್ತಾರೆ ಅಲ್ವಾ, ಅದನ್ನು ಓದ್ಬಿಟ್ಟು ಶಿವರಾಮೇಗೌಡ ತುಂಬಾ ಕೋಪ ಮಾಡ್ಕೊಂಡು ಬಿಡ್ತಾನೆ. ಭದ್ರ ಇದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಇದನ್ನು ಬಿಟ್ಟಾಕು ಅಂತ ಹೇಳಿದ್ದೀನಿ ತಾನೆ, ನೀನು ಸುಮ್ಮನೆ ಒಳಗೆ ಹೋಗು ಅಂತ ಹೇಳ್ಬಿಟ್ಟು ಭದ್ರನ ಕಳಿಸ್ತಾರೆ. ಯಾರು ಭದ್ರ ಮುಂದೆ ಈ ವಿಚಾರನ ಮಾತಾಡಬಾರ್ದು, ಕ್ವಾಟ್ಲೆ ಅಪ್ಪಿ ತಪ್ಪಿನೂ ಕೂಡ ಈ ವಿಚಾರ ಭದ್ರಗೆ ಗೊತ್ತಾಗಬಾರ್ದು ಅಂತ ಹೇಳಿದಾಗ, ಸರಿ ಬಿಡು ಮಾವಯ್ಯ ನಾನೇನು ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಕೂಡ ಅಲ್ಲಿದ್ದ ಹೋಗ್ಬಿಡ್ತಾನೆ. ಈ ಕಡೆ ವಿದ್ಯೆ ಕೂಡ ರೂಮಲ್ಲಿ ಬಟ್ಟೆ ಎಲ್ಲ ಎತ್ತಿಡ್ತಾ ಇರಬೇಕಾದ್ರೆ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಬರ್ತಾರೆ. ಈ ಮನೇಲಿ ಇದ್ದರು ಆ ವಿನಂತಿ ಮತ್ತು ಅವರವ್ವ, ಅವ್ರನ್ನೂ ಕೂಡ ಇವಾಗ ನನ್ನ ಕೈ ವಶನ ಮಾಡ್ಕೊಂಡಿದ್ದೀನಿ. ಈ 3 ಅಡಿ ಒಬ್ಳು ನನ್ನ ಕೈ ವಶ ಆದರೆ ಸಾಕು, ಇಡೀ ಮನೆ ನನ್ನ ಕಂಟ್ರೋಲಲ್ಲಿ ಇರುತ್ತೆ ಅಂತ ಹೇಳಿದಾಗ, ಅವ ಈ 3 ಅಡಿನ ನಾನು ನೋಡ್ಕೊಳ್ತೀನಿ, ಇದೆಲ್ಲ ಸ್ನೇಹ ಪ್ರೀತಿಗೆ ಕರ್ಗೋಗೋದು, ಇದನ್ನು ನಾನೇ ನೋಡ್ಕೊಳ್ತೀನಿ, ಆಮೇಲೆ ಅವಳ ವೀಕ್ನೆಸ್ನ ತಿಳ್ಕೊಂಡು ಸರಿಯಾಗಿ ಆಟ ಆಡಿಸಿದ್ರೆ ಆಯಿತು ಅಂತ ಹೇಳಿದಾಗ, ಅಲ್ಲ ಚಿತ್ರ ಇದು ನಿನ್ನಿದ್ದ ಆದೀತ ಅಂತ ಹೇಳಿದಾಗ, ನಾನು ನಿನ್ನ ಮಗಳು, ನಿನ್ನ ಥರನೇ ಮನೆಯವ್ರ ಮುಂದೆ ಒಳ್ಳೆತನದ ಮುಖವಾಡ ಹಾಕ್ಕೊಂಡು ನನ್ನ ಕೆಲಸನ ಮಾಡ್ಕೊಳ್ಳೋದು ನಾನು ಕೂಡ ನಿನ್ನನ್ನು ನೋಡಿ ಕಲ್ತಿದ್ದೀನಿ, ನೋಡ್ತಾ ಇರು ಅಂತ ಹೇಳ್ಬಿಟ್ಟು ವಿದ್ಯಾ ಹತ್ರ ಬಂದುಬಿಟ್ಟು, ವಿದ್ಯಾ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ, ಎಷ್ಟೊತ್ತಿಗೆ ನೋಡ್ತೀನೋ ಎಷ್ಟೊತ್ತಿಗೆ ಮಾತಾಡಿಸ್ತೀನೋ ಅಂತ ನನ್ನ ಮನಸ್ಸು ಕಾತರಿತಾ ಇತ್ತು ಗೊತ್ತಾ ಅಂತ ಹೇಳಿದಾಗ, ನೀನೊಂಥರ ಅಯಸ್ಕಾಂತ ಇದ್ದಾಗೆ, ಒಂದು ಸಲ ಮಾತಾಡಿದರೆ ಸಾಕು ಸೆಳಿತಾನೆ ಇರ್ತೀಯ, ಅದಕ್ಕೆ ತಾನೇ ನಮ್ಮ ಭದ್ರ ನಿನ್ನನ್ನೇ ಮದುವೆ ಆಗಿದ್ದು ಅಂತ ಹೇಳ್ಬಿಟ್ಟು ವಿದ್ಯಾ ಹತ್ರ ಮಾತಾಡ್ತಾ ಒಳ್ಳೆಯವಳಾಗೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಭದ್ರ ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಕ್ವಾಟ್ಲೆ ಕೂಡ ಬರ್ತಾನೆ. ಅಣ್ತಮ್ಮ ಏನು ಯೋಚನೆ ಮಾಡ್ತಾ ಇದೆಯಾ ಅಂದಾಗ, ನಾನು ವಿದ್ಯೆನ ಓದಿಸ್ಬೇಕು ಅಂತ ಇದ್ದೀನಿ ಕಣ್ಲ ಅಂತ ಹೇಳ್ಬಿಡ್ತಾನೆ. ಮಾವನ ಬಗ್ಗೆ ಗೊತ್ತಿದ್ರೂ ಕೂಡ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ, ತಲೆ ಮೇಲೆ ತಲೆ ಬಿದ್ರು ಸರಿ ನನ್ನ ನಿರ್ಧಾರ ಮಾತ್ರ ಬದಲಾಯಿಸೋದಿಲ್ಲ ಅಂತ ಭದ್ರ ಹೇಳ್ಬಿಡ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.